ವಿದ್ಯಾರ್ಥಿಗಳು ಎಲ್ಲರಿಗೂ ಶಿಕ್ಷಣ ವಾಹಿನಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ NMMS ಎಕ್ಸಾಮ್ ನ ಪ್ರಿಪರೇಷನ್ ಗೆ ಸಂಬಂಧಪಟ್ಟಂತಹ GMAT ನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅದರ ಬಗ್ಗೆ ತಮಗೆ ಈ ಒಂದು ವಿಡಿಯೋದ ಮೂಲಕ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗಾಗಲೇ ನಾನು GMAT ಗೆ ಸಂಬಂಧಪಟ್ಟಂತಹ ಅನಾಲಜಿ ಫಿಗರ್ ಬಗ್ಗೆ ವಿಡಿಯೋನ ಮಾಡಿ ಈಗಾಗಲೇ ಅಪ್ಡೇಟ್ ಅನ್ನ ಮಾಡಿದ್ದೇನೆ. ನಮ್ಮ ಒಂದು ಚಾನೆಲ್ ನಲ್ಲೂ ಕೂಡ ಅದರ ಲಿಂಕ್ ಇರುತ್ತೆ. ತಾವು ಅದನ್ನ ವೀಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ವೀಕ್ಷಣೆ ಮಾಡ್ಕೋಬಹುದು. ಸೊ ಅದರ ಲಿಂಕ್ ಅನ್ನು ಕೂಡ ಇಲ್ಲಿ ಐ ಬಟನ್ ಮೇಲೆ ಕೊಟ್ಟಿರ್ತೇನೆ. ಅದ್ರ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಲಿಂಕ್ ಹಾಕಿರ್ತೇನೆ, ಅಲ್ಲಿ ಹೋಗಿ ತಾವು ಅದನ್ನ ವೀಕ್ಷಣೆ ಮಾಡಬಹುದು. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ತಮಗೆ GMAT ನಲ್ಲಿ ಬರುವಂತಹ ಚಿತ್ರ ಸರಣಿಗೆ ಸಂಬಂಧಪಟ್ಟಂತಹ ಯಾವ ರೀತಿ ಪ್ರಶ್ನೆಗಳನ್ನ ಬರ್ತವೆ, ಆ ಒಂದು ಪ್ರಶ್ನೆಗಳಿಗೆ ತಾವು ಯಾವ ರೀತಿ ಉತ್ತರವನ್ನ ನೀಡಬೇಕು ಎಂಬುದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಸೊ ಮೊದಲನೇ ಪ್ರಶ್ನೆ ತಾವಿಲ್ಲೇ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಮೊದಲನೇ ಪ್ರಶ್ನೆಯಲ್ಲಿ ಸೊ 2 ಗೆರೆಗಳನ್ನ ಎಳೆದಿದ್ದಾರೆ. ಇದಾದ ನಂತರ ಇಲ್ಲಿ ಎರಡನೇ ಚಿತ್ರದಲ್ಲಿ 4 ಗೆರೆಗಳನ್ನ ಎಳೆದಿದ್ದಾರೆ. ಸೊ ಮೂರನೇ ಚಿತ್ರದಲ್ಲಿ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಇಲ್ಲಿ 2 ಗೆರೆಗಳನ್ನ ಎಳೆದಿದ್ದಾರೆ. ಇದರ ಅಪೋಸಿಟ್ ಒಂದೊಂದರಲ್ಲಿ 2 ಗೆರೆಗಳನ್ನ ಎಳೆದಿದ್ದಾರೆ. ಸೊ ಇದನ್ನ ಸರಣಿ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದ್ರೆ ತಾವು 4 ಎರಡು ಕಡೆನೂ ಕೂಡ 2 ಗೆರೆಗಳನ್ನ ಎಳಿಬೇಕು. ಸೊ 2 ಗೆರೆಗಳನ್ನ ಎಳಿಬೇಕಂತ ಹೇಳಿದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ. ಸೊ ಅದೇ ರೀತಿ ಎರಡನೇ ಪ್ರಶ್ನೆ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಎರಡನೇ ಪ್ರಶ್ನೆಯಲ್ಲಿ ಸೊ ಒಂದು ಔಟ್ಸೈಡ್ ಒಂದು ಸರ್ಕಲ್ ಹಾಕಿದ್ದಾರೆ, ಇನ್ಸೈಡ್ ಕೂಡ ಒಂದು ಸರ್ಕಲ್ ಹಾಕಿ ಇಲ್ಲಿ ಶೇಡಿಂಗ್ ಮಾಡಿದ್ದಾರೆ. ಸೊ ಅದಾದ ನಂತರ ಮತ್ತೆ ಒಂದು ಸರ್ಕಲ್ ಅನ್ನ ಹಾಕಿದ್ದಾರೆ. ಸೊ ಇದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಶೇಡಿಂಗ್ ಇಲ್ಲ, ಇಲ್ಲಿ ಶೇಡಿಂಗ್ ಮಾಡಿದ್ದಾರೆ. ಸೊ ಅದಾದ ನಂತರ ಮತ್ತೆ ಒಳಗಡೆ ಕೂಡ ಇಲ್ಲಿ ಶೇಡಿಂಗ್ ಅನ್ನ ಮಾಡಿದ್ದಾರೆ. ಸೊ ಅದರ ಅಪೋಸಿಟ್ ಮೂರನೇ ಸರ್ಕಲ್ ನಲ್ಲಿ ತಾವು ನೋಡ್ತಾ ಇರುವ ಹಾಗೆ ಈ ಡೈರೆಕ್ಷನ್ ಅಲ್ಲಿ ಶೇಡಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಮಗೆ ಈ ಡೈರೆಕ್ಷನ್ ಶೇಡಿಂಗ್ ಆಗಿ ಇನ್ಸೈಡ್ ಕೂಡ ಶೇಡಿಂಗ್ ಬರ್ಬೇಕಾಗುತ್ತೆ. ಸೊ ಇನ್ಸೈಡ್ ಇದ್ರ ಅಪೋಸಿಟ್, ಇದನ್ನ ಅಪೋಸಿಟ್ ಆಗಿ ಡ್ರಾ ಮಾಡಿದ್ರೆ ಇದ್ರ ಅಪೋಸಿಟ್ ಅಂತ ಹೇಳಿದ್ರೆ ಸೊ ಇಲ್ಲಿ ಶೇಡ್ ಮಾಡ್ಬೇಕು. ಇಲ್ಲಿ ಶೇಡ್ ಮಾಡಿ ನಂತರ ತಮಗೆ ಇಲ್ಲಿ ಒಳಗಡೆ ಕೂಡ ಶೇಡ್ ಮಾಡ್ಬೇಕು. ಸೊ ಅದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಸೊ ಅದಾದ ನಂತರ ಮೂರನೇ ಪ್ರಶ್ನೆಗೆ ಕೂಡ ತಾವು ಆ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಕಮೆಂಟ್ ಮಾಡಿ ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದು ಬರುತ್ತೆ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಅದಾದ ನಂತರ 4ನೇ ಚಿತ್ರ ತಾವಿಲ್ಲಿ ನೋಡ್ತಾ ಇರುವ ಹಾಗೆ 4ನೇ ಚಿತ್ರದಲ್ಲಿ ಒಂದು ವೃತ್ತವನ್ನ ಡ್ರಾ ಮಾಡಿದರೆ, ವೃತ್ತವನ್ನ ಡ್ರಾ ಮಾಡಿ ಇಲ್ಲಿ ಈ ರೀತಿಯಾಗಿ ಅದನ್ನ ಒಂದು ಭಾಗದಲ್ಲಿ ಶೇಡ್ ಅನ್ನ ಮಾಡಿದ್ದಾರೆ. ಸೊ ಅದಾದ ನಂತರ ಇದರ ಒಂದು ಅಪೋಸಿಟ್ ಭಾಗ, ಸೊ ಇಲ್ಲಿ ಶೇಡ್ ಮಾಡಿದ್ರು, ನೆಕ್ಸ್ಟ್ ಇದರ ಅಪೋಸಿಟ್ ಭಾಗದಲ್ಲಿ ಶೇಡ್ ಮಾಡಿದರೆ ಈ ಡಾಟ್ಸ್ ಆಸ್ ಇಟ್ ಈಸ್ ಇದೆ. ಸೊ ಅದಾದ ನಂತರ ಇದನ್ನ ಒಂಥರ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮೂವ್ ಮಾಡ್ತಾ ಇದಾರೆ. ಸೊ ಇಲ್ಲಿ ಹಾಕಿದ್ದಾರೆ, ನೆಕ್ಸ್ಟ್ ಇಲ್ಲಿ ಹಾಕಿದ್ದಾರೆ, ಒಂದು ಸ್ಥಾನ ಬಿಟ್ಟು. ಫಸ್ಟ್ ಇಲ್ಲಿ ಇತ್ತು, ನೆಕ್ಸ್ಟ್ ಇಲ್ಲಿ ಬಂತು, ಈಗ ಇಲ್ಲಿ ಬಂತು. ಸೊ ಇಲ್ಲಿ ಬರುತ್ತೆ ನೆಕ್ಸ್ಟ್ ಡೈಗ್ರಾಮ್ ನಲ್ಲಿ ಇಲ್ಲಿ ಡ್ರಾ ಮಾಡ್ಬೇಕು. ಸೊ ಅದರಲ್ಲಿ ಆಪ್ಷನ್ ಅಲ್ಲಿ ತಾವು ನೋಡ್ತಾ ಇರುವ ಹಾಗೆ ಇಲ್ಲಿದೆ, ಬಟ್ ಇಲ್ಲಿ 2 ಸರ್ಕಲ್ ಅನ್ನ ಹಾಕಿದ್ರೆ ಇಲ್ಲಿ ಕೂಡ 2 ಸರ್ಕಲ್ ಇದೆ, ಇಲ್ಲಿ ಕೂಡ 2 ಸರ್ಕಲ್ ಇದೆ. ಸೊ ಬಾಕಿ ಚಿತ್ರದಲ್ಲಿ ಆಪ್ಷನ್ ಅಲ್ಲಿ ಬಿ ಸಿ ಡಿ ಅಲ್ಲಿ ಕೇವಲ ಒಂದು ಡಾಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಅದಾದ ನಂತರ 5ನೇ ಪ್ರಶ್ನೆ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ಈಗ ಸರಣಿಯನ್ನ ಇಲ್ಲಿ 3 ಪ್ಲೇಸ್ ಅನ್ನ ಕೊಟ್ಟಿದ್ದಾರೆ. ಸೊ 4ನೇ ಪ್ಲೇಸ್ ನಲ್ಲಿ ಸೊ ಯಾವುದು ಬರುತ್ತೆ ಇದನ್ನ ನಾವು ಫಿಲ್ ಮಾಡ್ಬೇಕು. ಸೊ 4ನೇ ಪ್ಲೇಸ್ ನಲ್ಲಿ ಸೊ ಇದನ್ನ ಡಾಟ್ ಅನ್ನ ಎಕ್ಸ್ಟೆಂಡ್ ಮಾಡಿ ಈ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಎಕ್ಸ್ಟೆಂಡ್ ಮಾಡಿ ಸೊ ಇದರ ಒಂದು ಯಾವ ಡೈರೆಕ್ಷನ್ ಅಲ್ಲಿ ಇದನ್ನ ಕೆಳಗಡೆ ಒಂದು ಡಾಟ್ ಬರುತ್ತೆ, ಕೆಳಗಡೆ ಡಾಟ್ ಬಂದ್ರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಅದಾದ ನಂತರ ಸೊ 6ನೇ ಪ್ರಶ್ನೆ ಇಲ್ಲಿ ನೋಡ್ತಾ ಇರುವ ಹಾಗೆ 6ನೇ ಪ್ರಶ್ನೆಯಲ್ಲಿ 3 ಬಾಹು ಇರುವಂತಹ ಚಿತ್ರ ಕೂಡ ತ್ರಿಭುಜ ಕೊಟ್ಟಿದ್ದಾರೆ. ಸೊ ತ್ರಿಭುಜ ಒಳಗಡೆ 4 ಬಾಹು ಕೊಟ್ಟಿದ್ದಾರೆ, ಮೇಲ್ಗಡೆ 3 ಬಾಹು ಕೊಟ್ಟಿದ್ದಾರೆ. ಇಲ್ಲಿ ಅದರ ನೆಕ್ಸ್ಟ್ ಡೈಗ್ರಾಮ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ 3 ಬಾಹು ಇದ್ದಿದ್ದು 4 ಬಾಹು ಆಗಿ ಪರಿವರ್ತನೆ ಆಗಿದೆ. ಇಲ್ಲಿ 4 ಬಾಹು ಇದ್ದಿದ್ದು 3 ಬಾಹು ಆಗಿ ಪರಿವರ್ತನೆ ಆಗಿದೆ. ಸೊ ಅದೇ ರೀತಿ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ಹೊರಗಡೆ ಇದ್ದಿದ್ದು 3 ಇದ್ದಿದ್ದು 4 ಆಗಿದೆ, ಒಳಗಡೆ 4 ಇದ್ದಿದ್ದು 3 ಆಗಿದೆ ಅಂತ ಹೇಳಿದ್ರೆ ಮೇಲಿಂದು ಇನ್ಕ್ರೀಸ್ ಮಾಡ್ಬೇಕು, ಒಳಗಿಂದು ಡಿಕ್ರೀಸ್ ಮಾಡ್ಬೇಕು. ಸೊ ಇಲ್ಲಿ 5 ಬಾಹು ಇದ್ದಿದ್ದು 6 ಬಾಹು ಆಗುತ್ತೆ. ಸೊ 6 ಬಾಹು ಆಗುತ್ತೆ. ಇಲ್ಲಿ 2 ಬಾಹು ಇದ್ದಿದ್ದು 1 ಬಾಹು ಆಗುತ್ತೆ. ಓಕೆ, ಸೊ ಈ ರೀತಿಯಾದಂತಹ ಚಿತ್ರವನ್ನ ನಾವು ಹುಡುಕ್ಬೇಕಾಗುತ್ತೆ. 6 ಬಾಹು ಮತ್ತು 1 ಬಾಹು ಇರುವಂತಹ ಚಿತ್ರ. ಸೊ ಇಲ್ಲಿ ನಾವು ನೋಡ್ತಾ ಇರುವ ಹಾಗೆ 6 ಬಾಹು ಹೊರಗಡೆ ಇದೆ, ನೆಕ್ಸ್ಟ್ 1 ಬಾಹು ಒಳಗಡೆ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಅದಾದ ನಂತರ ಇಲ್ಲಿ 7ನೇ ಪ್ರಶ್ನೆ ತಾವು ನೋಡ್ತಾ ಇರುವ ಹಾಗೆ ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಗಡಿಯಾರದ ವಿರುದ್ಧ ದಿಕ್ಕು. ಸೊ ಇಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಕೊಟ್ಟಿದ್ದಾರೆ, ಬಟ್ 2 ಏರೋ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ, 2 ಏರೋ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಇದರ ಅಪೋಸಿಟ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಕೊಟ್ಟಿದ್ದಾರೆ.
ಸೊ 3 ಇಲ್ಲೇ ಏರೋ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ. ನಾವು ಇಲ್ಲೇ ಕ್ಲಾಕ್ ವೈಸ್ ಡೈರೆಕ್ಷನ್ ಅನ್ನ ಡ್ರಾ ಮಾಡಬೇಕು. 4 ಏರೋ ಮಾರ್ಕ್ ಅನ್ನ ಡ್ರಾ ಇರುವಂತಹ ಕ್ಲಾಕ್ ವೈಸ್ ಡೈರೆಕ್ಷನ್ ಇರುವಂತಹ 4 ಏರೋ ಮಾರ್ಕ್ ಅನ್ನ ಫೈಂಡ್ ಮಾಡಬೇಕು. ಇಲ್ಲಿ ಒಂದು ಕ್ಲಾಕ್ ವೈಸ್ ಇದೆ, ಇಲ್ಲೂ ಕೂಡ ಕ್ಲಾಕ್ ವೈಸ್ ಇದೆ, ಇದು ಕ್ಲಾಕ್ ವೈಸ್ ಇದೆ, ಇದು ಕ್ಲಾಕ್ ವೈಸ್ ಇದೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಅದೇ ರೀತಿ ಇಲ್ಲಿ 8ನೇ ಪ್ರಶ್ನೆ ತಾವು ನೋಡ್ತಾ ಇರುವ ಹಾಗೆ 8ನೇ ಪ್ರಶ್ನೆಯಲ್ಲಿ ಇಲ್ಲಿ 2 ಬಾಹುಗಳನ್ನ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಾಹುಗಳನ್ನ ಸಂಖ್ಯೆಯನ್ನ ಏರಿಸಿದರೆ ಇಲ್ಲಿ 2 ಇದ್ದಿದ್ದು 3 ಆಗಿದೆ. ಸೊ ಅದೇ ರೀತಿ ಇಲ್ಲಿ 1 2 3 4 ಬಾಹು ಇದೆ, ಇದು 5 ಬಾಹು ಮಾಡಬೇಕು. ಅದನ್ನ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹಾಕ್ಬೇಕು. ಸೊ ಈ ಡೈರೆಕ್ಷನ್ ಅಲ್ಲಿ ಇದ್ದಿದ್ದನ್ನ ಈ ಡೈರೆಕ್ಷನ್ ಅಲ್ಲಿ ನಾವು ಅದನ್ನ ಹಾಕ್ಬೇಕಾಗುತ್ತೆ. ಸೊ 6 ಬಾಹುಗಳನ್ನ ಡ್ರಾ ಮಾಡಬೇಕು. ಸೊ 1 2 3 4 5. ಸೊ ಇಲ್ಲಿ 4 ಇದೆ, 1 2 3 4 ಬಾಹು ಇದೆ, 5 ಬಾಹು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ತಾವಲ್ಲಿ ಆಪ್ಷನ್ ಅಲ್ಲಿ ನೋಡ್ತಾ ಇರುವ ಹಾಗೆ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಬರಬೇಕು. ಸೊ ಇದು ಇದ್ರದ್ದು ಸೈಜ್ ಕೂಡ ಸ್ಮಾಲ್ ಇದೆ ತಾವು ನೋಡ್ತಾ ಇರುವ ಹಾಗೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಅದೇ ರೀತಿ 9ನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ ಇಲ್ಲಿ ಒಂದು ಸರ್ಕಲ್ ಟೈಪ್ ಹಾಕಿದ್ದಾರೆ, ಇಲ್ಲಿ 2 ಸರ್ಕಲ್ ಹಾಕಿದ್ದಾರೆ, ಇಲ್ಲೂ ಕೂಡ 2ನೇ ಹಾಕಿದ್ದಾರೆ. ಸೊ ಇಲ್ಲಿ 3 ಹಾಕಿದ್ದಾರೆ, 3 ಸರ್ಕಲ್ ಹಾಕಿ ಇಲ್ಲೂ ಕೂಡ 3 ಹಾಕಿದ್ದಾರೆ. ಸೊ ನೆಕ್ಸ್ಟ್ ನಲ್ಲಿ ನಾವು 4 ಸರ್ಕಲ್ ಅನ್ನ ಹಾಕ್ಬೇಕು. ಇಲ್ಲಿ ಅಪೋಸಿಟ್ ಹಾಕ್ಬೇಕು. ಇಲ್ಲಿ ಇದರ ಅಪೋಸಿಟ್ ಹಾಕಿದ್ರೆ ಇದ್ರ ಅಪೋಸಿಟ್ ಹಾಕಿದ್ದಾರೆ. ಸೊ ಇಲ್ಲಿ ಈ ಡೈರೆಕ್ಷನ್ ಅಲ್ಲಿ ನಾವು ಈ ಡೈರೆಕ್ಷನ್ ಅಲ್ಲಿ ಹಾಕಿದ್ರೆ 4 ಸರ್ಕಲ್ ಅನ್ನ ಹಾಕ್ಬೇಕಾಗುತ್ತೆ. 4 ಸರ್ಕಲ್ ಅನ್ನ ಹಾಕಿದ್ರೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಇದ್ರೊಳಗೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಸೊ ಅದೇ ರೀತಿ 10ನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ ಸೊ ಯು ಶೇಪ್ ಈ ರೀತಿ ಕೊಟ್ಟಿದ್ದಾರೆ, ಒಂದು ಡೌನ್ ಕೊಟ್ಟಿದ್ದಾರೆ, ಮತ್ತೊಂದು ಈ ರೀತಿ ಶೇಪ್ ಕೊಟ್ಟಿದ್ದಾರೆ. ಸೊ ಅದನ್ನ 3ನ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಒಂದನ್ನ ಇಲ್ಲಿ ಆಸ್ ಇಟ್ ಈಸ್ ಕೊಟ್ಟಿದ್ದಾರೆ, ಇದು 2 ಸೇಮ್ ಆಸ್ ಇಟ್ ಇದೆ. ಬಟ್ ಇದನ್ನ ಮ್ಯಾಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಾವು ಉಳಿದಿರುವಂತಹ ಎಲ್ಲವನ್ನು ಕೂಡ ತಾವು ಕೆಳಗಡೆ ಮಾಡ್ಬೇಕಾಗುತ್ತೆ. ಸೊ ಇದಕ್ಕೆ ಕೆಳಗಡೆ ಎಲ್ಲ ಮೇಲ್ಗಡೆ ಮಾಡ್ಬೇಕು. ಈ ರೀತಿಯಾದಂತಹ ಉತ್ತರ ಬರುತ್ತೆ. ಇದಕ್ಕೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಸೊ ಅದೇ ರೀತಿ 11ನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ 11ನೇ ಪ್ರಶ್ನೆಯಲ್ಲಿ ಇಲ್ಲಿ ಇರುವಂತಹ ಡಾಟ್ ಸರ್ಕಲ್ ಗಳ ಸಂಖ್ಯೆ, ವೃತ್ತಗಳ ಸಂಖ್ಯೆ 1 2 3 4 ಆಗಿದೆ. ಇಲ್ಲೇ 1 2 3 ಆಗಿದೆ. ಇಲ್ಲೂ ಕೂಡ 1 2 3 ಆಗಿದೆ. ಅಂದ್ರೆ ಈ ಸರ್ಕಲ್ ಗಳ ಸಂಖ್ಯೆ ಸೇಮ್ ಇದೆ. ಮೊದಲನೇದು ಮಾತ್ರ ಒಂದ್ಸತ ಮಾತ್ರ ಡಿಕ್ರೀಸ್ ಆಗಿದೆ. ಆದ್ರೆ ಇಲ್ಲೇ ಗೆರೆಗಳ ಸಂಖ್ಯೆ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲೇ 1 2 3 ಇದೆ. ಸೊ ಅದೇ ರೀತಿ ಇಲ್ಲಿ 4 ಗೆರೆಗಳನ್ನ ಡ್ರಾ ಮಾಡಬೇಕು. 4 ಗೆರೆಗಳನ್ನ ಡ್ರಾ ಮಾಡಿ ಅದ್ರ ಜೊತೆಗೆ 3 ಸರ್ಕಲ್ ಬರುವಂತಹದ್ದು, 4 ಗೆರೆ ಮತ್ತು 3 ಸರ್ಕಲ್ ಇರುವಂತಹ ಚಿತ್ರವನ್ನ ನಾವು ಫೈಂಡ್ ಮಾಡಬೇಕು. ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಅದೇ ರೀತಿ 12ನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ ಮೊದಲು ಒಂದು ಗೆರೆಯನ್ನು ಎಳೆದಿದ್ದಾರೆ. ಸೊ ಆ ಒಂದು ಗೆರೆಗೆ ನೆಕ್ಸ್ಟ್ ಗೆರೆಯನ್ನು ಎಳೆದು ಅದನ್ನ ಕಂಪ್ಲೀಟ್ ಮಾಡಿದೆ, ಏರೋ ಮಾರ್ಕ್ ಲಿಂದ ಕಂಪ್ಲೀಟ್ ಮಾಡಿದರೆ. ಮತ್ತೊಂದು ಗೆರೆ ಅಷ್ಟೇ ಎಳೆದಿದ್ದಾರೆ, ಅದನ್ನ ಏರೋ ಮಾರ್ಕ್ ಕಂಪ್ಲೀಟ್ ಮಾಡಿಲ್ಲ. ಇಲ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಗೆರೆಯನ್ನು ಎಳೆದಿದ್ದಾರೆ, ಮತ್ತೆ ಮತ್ತೊಂದು ಗೆರೆ ಎಳೆದಿದ್ದಾರೆ. ನೆಕ್ಸ್ಟ್ ಅದನ್ನ ಒಂದು ಗೆರೆ ಆಸ್ ಇಟ್ ಈಸ್ ಬಿಟ್ಟಿದ್ದಾರೆ, ಮತ್ತೆ ಏರೋ ಮಾರ್ಕ್ ಹಾಕಿಲ್ಲ. ಸೊ ಅದೇ ರೀತಿಯಾಗಿ ಇದನ್ನ ಸರಣಿಯನ್ನ ಕಂಪ್ಲೀಟ್ ಮಾಡಿದರೆ. ಸೊ ಅದೇ ರೀತಿ ನಾವು ಇಲ್ಲಿ ಆ ಒಂದು ಸರ್ಕಲ್ ಅನ್ನ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದ್ರೆ ಏರೋ ಮಾರ್ಕ್ ಅನ್ನ ಇದರ ಒಂದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವು ಅದನ್ನ ಹಾಕ್ಬೇಕು. ಈ ಡೈರೆಕ್ಷನ್ ಅಲ್ಲಿ ಹಾಕಿದರೆ, ಸೊ ಈ ಡೈರೆಕ್ಷನ್ ಅಲ್ಲಿ ಹಾಕಿದ್ರೆ ಫಸ್ಟ್ ಈ ಡೈರೆಕ್ಷನ್, ನೆಕ್ಸ್ಟ್ ಈ ಡೈರೆಕ್ಷನ್, ನೆಕ್ಸ್ಟ್ ಈ ಡೈರೆಕ್ಷನ್ ಅಂತ ಹೇಳಿದ್ರೆ ನಾವು ಇದರ ಒಂದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹಾಕ್ಬೇಕು. ಸೊ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಅಂತ ಹೇಳಿದ್ರೆ ಈ ರೀತಿ ಹಾಕ್ಬೇಕು. ನೆಕ್ಸ್ಟ್ ಇದರ ಒಂದು ಅಪೋಸಿಟ್ ಡೈರೆಕ್ಷನ್ ಅಂತ ಹೇಳಿದ್ರೆ ಈ ರೀತಿ ಬರುತ್ತೆ 2ನೇ ಗೆರೆ. ಸೊ 3ನೇ ಗೆರೆ ಈ ರೀತಿ ಬರುತ್ತೆ, 4ನೇ ಗೆರೆ ಈ ರೀತಿ ಬರುತ್ತೆ. ಓಕೆ, ಅದೇ ರೀತಿ ಒಂದು ಸಿಂಗಲ್ ಆಸ್ ಇಟ್ ಈಸ್ ಗ್ಯಾಪ್ ಇರುವಂತಹ ಗೆರೆಯನ್ನು ಹಾಕ್ಬೇಕು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಅಲ್ಲಿ ತಾವು ನೋಡ್ತಾ ಇರುವ ಹಾಗೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಸೊ ಅದೇ ರೀತಿ ಸ್ವಲ್ಪ 13ನೇ ಪ್ರಶ್ನೆಯನ್ನು ಕೂಡ ನಾವು ಕಮೆಂಟ್ ಮಾಡಿ ವಿದ್ಯಾರ್ಥಿಗಳ 13ನೇ ಪ್ರಶ್ನೆಯನ್ನ ಪಾಸ್ ಮಾಡಿ ನೋಡಿ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಬರುತ್ತೆ ಎಂಬುದನ್ನ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕಮೆಂಟ್ ಅನ್ನ ಮಾಡಿ ವಿದ್ಯಾರ್ಥಿಗಳೇ. ಅದೇ ರೀತಿ 14ನೇ ಪ್ರಶ್ನೆಯನ್ನು ಕೂಡ ನಾವು ಸಾಲ್ವ್ ಮಾಡೋಣ. ಸೊ 14ನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ ಸರ್ಕಲ್ ಅನ್ನ ಡ್ರಾ ಮಾಡಿದರೆ. ಸೊ ಸರ್ಕಲ್ ಅನ್ನ ಇಲ್ಲಿ 3 ಸರ್ಕಲ್ ಅನ್ನ ಡ್ರಾ ಮಾಡಿದರೆ. ಸೊ ಅದನ್ನ ಹರಿಜಾಂಟಲ್ ಹಾಕಿದರೆ, ಇಲ್ಲಿ ವರ್ಟಿಕಲ್ ಹಾಕಿದರೆ, 3 ಸರ್ಕಲ್ ಅನ್ನ ವರ್ಟಿಕಲ್ ಹಾಕಿದರೆ. ಇಲ್ಲಿ 4 ಸರ್ಕಲ್ ಹಾಕಿದರೆ, 1 2 3 4 ಸರ್ಕಲ್. ಇದೇ 4 ಸರ್ಕಲ್ ಅನ್ನ ಮತ್ತೆ ಇಲ್ಲಿ ವರ್ಟಿಕಲ್ ಇದ್ದದನ್ನ ಹಾರಿಜಾಂಟಲ್ ಹಾಕಿ ಮಾಡಿದರೆ ವಿದ್ಯಾರ್ಥಿಗಳು. ಅದೇ ರೀತಿ ನಾವು ಇಲ್ಲಿ 5 ಸರ್ಕಲ್ ಅನ್ನ ಡ್ರಾ ಮಾಡಬೇಕು. 5 ಸರ್ಕಲ್ ನ ಡ್ರಾ ಮಾಡುವಂತ ಚಿತ್ರ ಕೆಳಗಡೆ ಈ ರೀತಿಯಾಗಿ ಅದನ್ನ ಡ್ರಾ ಮಾಡಬೇಕು. ಸೊ 5 ಸರ್ಕಲ್ ಅನ್ನ ಡ್ರಾ ಮಾಡ್ಬೇಕಂತ ಹೇಳಿದ್ರೆ
ಇಲ್ಲಿ ಸರಿಯಾದಂತಹ ಯಾವ ರೀತಿ ಇದನ್ನ ಡ್ರಾ ಮಾಡ್ಬೇಕಂತ ಹೇಳಿದ್ರೆ ಆಪ್ಷನ್ ಅಲ್ಲಿ ಈ ರೀತಿ ಬರುತ್ತೆ 1 2 3 4 5. ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಇಲ್ಲಿ 15ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ 15ನೇ ಪ್ರಶ್ನೆಯಲ್ಲಿ ಇಲ್ಲಿ ಸರ್ಕಲ್ ಅನ್ನ ಹಾಕಿದರೆ, ಸೊ ಇಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಈ ರೀತಿಯಾಗಿ ಮೂವ್ ಮಾಡಿದರೆ, ಅದಾದ ನಂತರ ಮತ್ತೊಂದು ಸರ್ಕಲ್ ಈ ಡೈರೆಕ್ಷನ್ ಇತ್ತು, ನೆಕ್ಸ್ಟ್ ಈ ಡೈರೆಕ್ಷನ್ ಅಲ್ಲಿ ಇದನ್ನ ಅರ್ಧ ಚಂದ್ರ ಹಾಕಿದ್ದಾರೆ, ಅದಾದ ನಂತರ ಈ ಡೈರೆಕ್ಷನ್ ಅಲ್ಲಿ ಹಾಕಿದ್ದಾರೆ, ಈ ಡೈರೆಕ್ಷನ್ ಅಲ್ಲಿ ನೆಕ್ಸ್ಟ್ ನಲ್ಲಿ ಈ ಡೈರೆಕ್ಷನ್ ಹಾಕಿದ್ದಾರೆ. ಸೊ ಇದರ ನೆಕ್ಸ್ಟ್ ಕಂಪ್ಲೀಟ್ ಅಂತ ಹೇಳಿದ್ರೆ ಸರ್ಕಲ್ ಅನ್ನ ಹಾಕಿ ಈ ಡೈರೆಕ್ಷನ್ ಅಲ್ಲಿ ನಾವು ಅದನ್ನ ಹಾಕ್ಬೇಕಾಗುತ್ತೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಇದೇ ರೀತಿ ಮುಂದಿನ ಸರಣಿಯಲ್ಲೂ ಕೂಡ ಈ ಜಿಮ್ಯಾಟ್ ಗೆ ಸಂಬಂಧಪಟ್ಟಂತಹ ಮತ್ತೆ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರೆ ಎಂಬುದರ ಬಗ್ಗೆ ಕೂಡ ಮಾಹಿತಿನ ತಮಗೆ ನಿರಂತರವಾಗಿ ಅಪ್ಡೇಟ್ ಅನ್ನ ಮಾಡ್ತಾ ಇರ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದ್ರು ಡೌಟ್ಸ್ ಗಳು ಇದ್ರೂ ಕೂಡ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.